ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಜೂನ್ 12 ಗುರುವಾರ. ಇಂದಿನ ಶುಭ ಸಂದೇಶ ಮತ್ತಾಯ 5:20-26. ಪ್ರಿಯರೇ, ಇಂದು ನಾವು ಬದುಕುತ್ತಿರುವಂತಹ ಈ ಯುಗದಲ್ಲಿ ಹಿಂಸಾಚಾರ, ದ್ವೇಷ, ದ್ರೋಹ, ಕುಟುಂಬಗಳ ವೈಷಮ್ಯ ತುಂಬ ಸಾಮಾನ್ಯವಾಗಿ ಬಿಟ್ಟಿದೆ. ಅಪ್ಪ ಅಮ್ಮ ಮಕ್ಕಳ ನಡುವೆ ಜಾಗಕ್ಕೋಸ್ಕರ, ಹಣಕ್ಕೋಸ್ಕರ, ಸ್ವಾರ್ಥಗಳಿಗಾಗಿ ಜಗಳಗಳು ನಡೆಯುತ್ತಲೇ ಇವೆ. ಸ್ನೇಹಿತರು ತಮ್ಮವರನ್ನು ಮೋಸ ಮಾಡುತ್ತಾರೆ. ಇವೆಲ್ಲವನ್ನು ನೋಡಿದರೆ ನಮಗೆ ಎದ್ದು ಕಾಣುವ ಸತ್ಯ ಏನೆಂದರೆ, ದೇವರ ಭಯ ಹಾಗೂ ಅಂತಃಕರಣದ ಧ್ವನಿಯ ಅನುಭವ ಇನ್ನೂ ಜನರಲ್ಲಿ ಉಳಿದಿಲ್ಲ ಎಂದು. ಪ್ರಿಯರೇ, ಈ ದಿನದ ಶುಭ ಸಂದೇಶದಲ್ಲಿ ಯೇಸು ನಮಗೆ ತಿಳಿಸುವಂತಹ ಮಹತ್ವಪೂರ್ಣ ವಿಷಯ, ಕೇವಲ ಕೊಲೆ ಮಾಡಿದವನು ಮಾತ್ರ ದಂಡನೆಗೆ ಒಳಗಾಗುವುದಿಲ್ಲ, ಬದಲಾಗಿ ಸಹೋದರ ಅಥವಾ ಸಹೋದರಿಯ ಮೇಲೆ ಕೋಪಗೊಂಡರೂ ಸಹ ಅವನು ನ್ಯಾಯಕ್ಕೆ ಒಳಪಡುತ್ತಾರೆ ಎಂದು. ಯೇಸು ಕೇವಲ ಹೊರಗಿನ ಕ್ರಿಯೆಯಲ್ಲ, ಹೃದಯದಲ್ಲಿರುವಂತಹ ದುಶ್ಚಟತೆಯ ವಿರುದ್ಧವಾಗಿಯೇ ಮಾತನಾಡುತ್ತಿದ್ದಾರೆ. ಪ್ರಿಯರೇ, ನಮ್ಮ ಕ್ರೈಸ್ತ ದೈವಶಾಸ್ತ್ರದಲ್ಲಿ ಪಾಪವೆಂದರೆ ಕೇವಲ ದುಷ್ಕೃತ್ಯಗಳನ್ನು ಎಸಗುವುದಲ್ಲ, ಬದಲಾಗಿ ಮನಸ್ಸಿನ ಉದ್ದೇಶದಿಂದಲೇ ಆರಂಭವಾಗುತ್ತದೆ. ಕೋಪ, ಇದು ಎಲ್ಲ ವೈಷಮ್ಯದ ಬೀಜವಾಗಿದೆ. ಆದರೆ ಯೇಸು ನಮಗೆ ಇಲ್ಲಿ ಒಂದು ವಿಷಯವನ್ನು ಕಲಿಸಿಕೊಡುತ್ತಿದ್ದಾರೆ. ಸತ್ಯನಿಷ್ಠ ಕೋಪ, ದೇವರ ವಿರುದ್ಧ ನಡೆಯುವಂತಹ ಅನಾಚಾರಗಳಿಗೆ, ದೇವರ ವಿರುದ್ಧ ಯಾರಾದರೂ ತಪ್ಪು ಮಾಡಿದರೆ ನಾವು ಕೋಪಗೊಂಡರೂ ಅದು ಸರಿಯಾಗುತ್ತದೆ. ನಮಗೆ ತಿಳಿದಿದೆ, ಪ್ರಭು ಯೇಸು ಕ್ರಿಸ್ತರು ದೇವಾಲಯಕ್ಕೆ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ, ಅಲ್ಲಿ ಆ ದೇವಾಲಯವನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಕೋಪಗೊಳ್ಳುತ್ತಾರೆ. ಅದು ಒಳ್ಳೆಯ ರೀತಿಯಾದಂತಹ ಕೋಪವಾಗಿತ್ತು. ಆದರೆ ಯಾವಾಗ ಪ್ರಭು ಯೇಸು ಕ್ರಿಸ್ತರ ವಿರುದ್ಧ ಜನರು ಅವರನ್ನು ತಿರಸ್ಕಾರ ಮಾಡಿದಾಗ, ಅವರಿಗೆ ಕ್ರೂರ ಯಾತನೆಯನ್ನು ನೀಡಿದಾಗ, ಅವರ ವಿರುದ್ಧ ಪ್ರಭು ಯೇಸು ಕ್ರಿಸ್ತರು ಕೋಪಗೊಳ್ಳಲಿಲ್ಲ, ಬದಲಾಗಿ ಅವರನ್ನು ಕ್ಷಮಿಸಿದರು. ತಂದೆಯೇ, ಇವರ ಪಾಪವನ್ನು ಕ್ಷಮಿಸು ಎಂದು ಪ್ರಾರ್ಥಿಸರು. ಇದು ದೇವರ ಪ್ರೀತಿ. ಪ್ರಿಯರೇ, ನಾವು ಕ್ರೈಸ್ತರು ಸಹ ಆ ಕೋಪ, ದೇವರ ವಿರುದ್ಧ ಯಾರಾದರೂ ತಪ್ಪು ಮಾಡಿದಾಗ ಕೋಪಗೊಳ್ಳುವುದು ಸರಿಯಾಗಿದೆ. ಮಕ್ಕಳು ದೇವರಿಂದ ದೂರವಾಗಿ ಕೆಟ್ಟ ಚಟಗಳಿಗೆ ಬಿದ್ದಾಗ, ತಪ್ಪು ಮಾಡಿದಾಗ ಅವರನ್ನು ಕೋಪದಿಂದ ತಿಳಿಸುವುದು, ತಿದ್ದುವುದು ಸರಿಯಾಗಿದೆ. ಆದರೆ ನಮ್ಮ ವಿರುದ್ಧ ಯಾರಾದರೂ ತಪ್ಪು ಮಾಡಿದಾಗ ನಾವು ಅವರಿಗೆ ಕೋಪವನ್ನು ಗೊಳ್ಳಬಾರದು, ಬದಲಾಗಿ ಅವರನ್ನು ಪ್ರೀತಿಯಿಂದ ಕ್ಷಮಿಸಬೇಕು ಎಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀನು ಬಲಿಯರ್ಪಣೆಯನ್ನು ಅರ್ಪಿಸಲು ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ವಿರುದ್ಧ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಬೇಕು ಎಂದು. ಹೌದು ಪ್ರಿಯರೇ, ಪ್ರೀತಿಸುವಂತಹ, ಕ್ಷಮಿಸುವಂತಹ ಆ ಕ್ರಿಸ್ತನ ಹಿಂಬಾಲಕರು ನಾವಾಗಬೇಕು. ಪ್ರೀತಿಯ, ಕ್ಷಮೆಯ ಜೀವನವನ್ನು ನಡೆಸಲು ಬೇಕಾದಂಥ ವರದಾನಗಳಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಆಮೆನ್. ಹಲ್ಲೆಲೂಯಾ.